ಎಲ್ಲರಿಗೂ ನಮಸ್ಕಾರ. ಮುದ್ದು ಸೊಸೆ ಧಾರಾವಾಹಿಯ ಇಂದಿನ ಸಂಚಿಕೆಗೆ ಸ್ವಾಗತ. ಇಲ್ಲಿ ಕ್ವಾಟ್ಲೆ ಬಂದು ಹೇಳ್ತಾನೆ, ಮಾವಯ್ಯ ಈಚೆ ಕಡೆ ಪೇಪರ್ನವರು ಮತ್ತು ನ್ಯೂಸ್ನವರು ಬಂದವ್ರೆ ಅಂತ ಹೇಳ್ತಾರೆ ಕ್ವಾಟ್ಲೆ. ಅದಕ್ಕೆ ಶಿವರಾಮೇಗೌಡ ಇದ್ಬಿಟ್ಟು ಅವ್ರು ಯಾಕೆ ಬಂದವ್ರೆ ಅಂತ ಕೇಳ್ತಾನೆ. ಶಿವರಾಮೇಗೌಡ ಅವ್ರು ಇದ್ಬಿಟ್ಟು ಅವ್ರ ಪಿಯನ್ನು ಕೇಳ್ತಾರೆ, ವೆಂಕಟೇಶ್ ನೀವೇನಾದ್ರೂ ಪ್ರೆಸ್ನವ್ರನ್ನ ಕರೆಸಿದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ನಾವು ಯಾವುದೇ ರೀತಿ ಪ್ರೆಸ್ ಮೀಟ್ ಇಟ್ಕೊಂಡಿಲ್ಲ, ಅವರು ಸಹ ಯಾವುದೇ ರೀತಿ ನಮಗೆ ಇನ್ಫಾರ್ಮ್ ಮಾಡಿಲ್ಲ ಸರ್ ಅಂತ ವೆಂಕಟೇಶ್ ಅವರು ಹೇಳ್ತಾರೆ. ಹಂಗಾದ್ರೆ ಮಾವಯ್ಯ ಇವರು ಪಕ್ಷಾಂತರ ಮಾಡಿ ಸರ್ಕಾರನ ಗೂಳೆಬ್ಬಿಸ್ಬಿಡ್ತಾರೆ ಅಂತ ಯಾರೋ ಹೇಳ್ಕೊಟ್ಟಿರಬೇಕು, ಅದಕ್ಕೆ ಬಂದಿರಬೇಕು ಅಂತ ಕ್ವಾಟ್ಲೆ ಹೇಳ್ತಾನೆ. ಅದಕ್ಕೆ ನೀನು ಯಾವಾಗಲೂ ತಮಾಷೆ ಮಾಡಬೇಡ, ಬಾಯಿ ಮುಚ್ಕೊಂಡು ನಿಂತ್ಕೋತೀಯಾ ಅಂತ ಶಿವರಾಮೇಗೌಡರು ಬೈತಾರೆ. ಅದು ಸರ್ ಇವ್ರು ಏನಕ್ಕೆ ಬಂದಿದ್ದಾರೆ ಅಂತ ಶಿವರಾಮೇಗೌಡರು ಯೋಚನೆ ಮಾಡ್ತಿರ್ತಾರೆ. ಅದಕ್ಕೆ ಈಶ್ವರಿ ಇದ್ಬಿಟ್ಟು, ಅದೇ ಭಾವ ಅದೇ ಭದ್ರಾ ಕಾಡೊಳಗಡೆ ಹೋಗಿದಾಗ ಅದೇನೋ ಗಾಂಜಾ ಗಿಡ ಅಂತ ವಿಷಯ ಬಂದಿತ್ತಲ್ಲ, ಅದಕ್ಕಿರಬೇಕು ಅಂತ ಈಶ್ವರಿ ಹೇಳ್ತಾಳೆ. ಅದಕ್ಕೆ ಅದು ಎಲ್ಲಿ ಉತ್ತರ ಕೊಡಬೇಕು, ಅಲ್ಲಿ ನಾವು ಉತ್ತರ ಕೊಟ್ಟಿದ್ದೀನಲ್ಲ, ಅದ್ರ ಬಗ್ಗೆ ಏನೂ ಇಲ್ಲ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಸರಿ ಆಯಿತು, ಏನಾದ್ರೂ ಹೋಗಿ ನೋಡೋಣ ಬನ್ನಿ ಅಂತ ಹೇಳ್ತಾರೆ. ಇಲ್ಲಿ ಅಜ್ಜಿ ಇದ್ಬಿಟ್ಟು ಅಯ್ಯಯ್ಯೋ ಏನಕ್ಕೆ ಬಂದಿದ್ದಾರೆ ಈ ಪ್ರೆಸ್ನವರೆಲ್ಲ, ನನ್ನ ಮಗನಿಗೆ ಯಾವ ಕಾಚಾರ ಇನ್ನೇನು ತಂದಿದ್ದಾರಪ್ಪ ಅಂತ ಭಯ ಪಡ್ಕೊತಾ ಇರ್ತಾರೆ. ಅದಕ್ಕೆ ಗೋವಿಂದ ಇದ್ಬಿಟ್ಟು ಅವಂಗೇನೂ ಆಗಲ್ಲ ಬಾರವ ಅಂತ ಕರ್ಕೊಂಡು ಹೋಗ್ತಾರೆ. ಶಿವರಾಮೇಗೌಡರು ಈಚೆ ಕಡೆ ಬಂದ್ಬಿಟ್ಟು ಪ್ರೆಸ್ನವ್ರಿಗೆಲ್ಲ ಕೈ ಮುಗಿದು ನಮಸ್ಕಾರ, ಇದಕ್ಕಿದ್ದಾಗೆ ಏನಕ್ಕೆ ಬಂದಿದ್ದೀರಾ ಅಂತ ಗೊತ್ತಾಗಲಿಲ್ಲ ನಮಗೆ ಅಂತ ಶಿವರಾಮೇಗೌಡರು ಕೇಳ್ತಾರೆ. ಅದಕ್ಕೆ ಪ್ರೆಸ್ನವ್ರು ಇದ್ಬಿಟ್ಟು ಹೇಳ್ತಾರೆ, ಫಸ್ಟ್ ನಿಮಗೆ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾರೆ. ಓ ನನ್ನ ಮಗ ಈ ನಾಡಿನ ಜನತೆಯ ಒಂದು ಆಶೀರ್ವಾದದಿಂದ ವಾಪಸ್ ಬಂದಿದ್ದಾನೆ ಕಾಡಿಂದ, ಅದ್ರ ಬಗ್ಗೆ ಕೇಳೋದಕ್ಕೆ ಬಂದಿದ್ದೀರೇನೋ ಅಂತ ಶಿವರಾಮೇಗೌಡ ಕೇಳ್ತಾರೆ. ಅದಕ್ಕೆ ಅವ್ರು ಇದ್ಬಿಟ್ಟು ಅದ್ರ ಬಗ್ಗೆ ಅಲ್ಲ, ನಿಮ್ಮ ಮಗ ಸೊಸೆ ಬಂದಿದ್ದು ನಮಗೆ ತುಂಬಾ ಖುಷಿ ಆಯಿತು, ಆದರೆ ಇವಾಗ ನಾವು ಹೇಳೋಕ್ಕೆ ಬಂದಿರೋದು ನಿಮ್ಮ ಸೊಸೆನ ಇಂಟರ್ವ್ಯೂ ಮಾಡೋಕ್ಕೆ ಬಂದಿರೋದು ಅಂತ ಕೇಳ್ತಾರೆ. ಅದಕ್ಕೆ ಶಿವರಾಮೇಗೌಡರು ಸಾಕಾಗ್ತಾರೆ, ನನ್ನ ಸೊಸೆ ವಿದ್ಯಾನಾ ಅಂತ ಕೇಳ್ತಾರೆ. ಅದಕ್ಕೆ ಹ್ಞೂ ಸರ್, ನಿಮ್ಮ ಸೊಸೆ ವಿದ್ಯಾ 600 ಅಂಕ ಪಡೆದಿದ್ದಾರೆ, ಪೂರಕ ಪರೀಕ್ಷೆಯಲ್ಲೇ ಇದೇ ಪ್ರಥಮ ಬಾರಿಗೆ ಈ ರೀತಿ ಪಡೆದಿರೋದು, ನಿಮ್ಮ ಸೊಸೆನೇ ಇಡೀ ಜಿಲ್ಲೆಗೆ ಫಸ್ಟ್ ಬಂದಿರೋದು ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡ ತುಂಬಾ ಶಾಕ್ ಆಗ್ತಾರೆ, ಎಲ್ಲರೂ ಸಹ ಶಾಕ್ ಆಗ್ತಾರೆ. ಅಯ್ಯೋ ಏನೋ ಬಸ್ಸಿಗೆ ಹೆಂಗ್ಸಿನ ಬೈಕೆ ಅಂತ ಏನೋ ಪರೀಕ್ಷೆ ಕರ್ಕೊಂಡು ಬಂದರೆ ಇವಳು ನನ್ನ ಕುತ್ತಿಗೆಗೆ ತಂದಿಕ್ಬಿಟ್ಲಲ್ಲಪ್ಪ ಅಂತ ಅಜ್ಜಿ ಮನಸ್ಸೊಳಗಡೆನೆ ಬೈಕೋತಾ ಇರ್ತಾಳೆ ವಿದ್ಯನ್ನ. ಪೂರಕ ಪರೀಕ್ಷೆಯಲ್ಲಿ ಫಸ್ಟ್ ಟೈಮ್ ನಿಮ್ಮ ಹಿಸ್ಟ್ರಿಲೇ ನಿಮ್ಮ ಸೊಸೆನೇ ಈ ರೀತಿ ಮಾರ್ಕ್ಸ್ ತೊಗೊಂಡಿರೋದು ಅಂತ ಅಲ್ಲಿರೋ ಪ್ರೆಸ್ನವರು ಕೇಳ್ತಾ ಇರ್ತಾರೆ. ಅದಕ್ಕೆ ಅವಳಿಗೆ ವಿಸಸ್ ತಿಳಿಸಿ ಇಂಟರ್ವ್ಯೂ ತೊಗೊಳ್ಳೋಣ ಅಂತ ಬಂದಿದ್ದೀವಿ ಅಂತ ಪ್ರೆಸ್ನವರು ಹೇಳ್ತಾರೆ. ಆಗ ಶಿವರಾಮೇಗೌಡರು ಇವಳು ಯಾವಾಗ ಬರೆದ್ಲು ಎಕ್ಸಾಮು ಅಂತ ಮನಸ್ಸೊಳಗಡೆ ಕೋಪ ಮಾಡಿಕೊಂಡು ಹೇಳ್ಕೊತಾ ಇರ್ತಾರೆ. ಅದಾದಮೇಲೆ ಸರ್ ನಾವು ಅವ್ರು ಇಂಟರ್ವ್ಯೂ ಮಾಡ್ಬೋದಾ ಅಂತ ಪ್ರೆಸ್ನವ್ರು ಕೇಳ್ತಾರೆ. ಆಗ ಅವರು ಇಂಟರ್ವ್ಯೂ ಮಾಡ್ಬೋದು ಅಂತ ವಿದ್ಯೆನ ಕರೀತಾರೆ. ಆಗ ವಿದ್ಯೆ ಬಂದು ಹೇಳ್ತಾಳೆ, ವಿದ್ಯಕ್ಕ ಯಾವ ವಿಷಯ ಅಟ್ಟಿಯವ್ರಿಗೆ ಗೊತ್ತಾಗಬಾರ್ದು ಅಂತ ಅಂದ್ಕೊಂಡಿದ್ವೋ ಆ ವಿಷಯನ ಇಡೀ ರಾಜ್ಯಕ್ಕೆ ಇಳ್ಸಕ್ಕೆ ಬಂದವರು ಇವರು ಅಂತ ಚಂಪಾ ವಿದ್ಯನ್ಗೆ ಹೇಳ್ತಾಳೆ. ಅದಕ್ಕೆ ವಿದ್ಯೆ ಇದ್ಬಿಟ್ಟು ಮುಗೀತು, ನನ್ನ ಕತೆ ಮುಗೀತು ಅಂತ ಹೇಳ್ತಾಳೆ ವಿದ್ಯಾ. ಇವಾಗ ಮಾವಯ್ಯ ಏನಾದರೂ ಕೇಳಿದ್ರೆ ಏನು ಚಂಪಾ ಹೇಳೋದು ಅಂತ ವಿದ್ಯಾ ಹೇಳ್ತಾಳೆ. ಏನಂತಮ್ಮ ಅದಕ್ಕೆಮ್ಮ ಪರೀಕ್ಷೆಯಲ್ಲಿ ಧೂಳು ಎಬ್ಬಿಸ್ಬಿಟ್ಟವ್ರೆ ಅಂತ ಕ್ವಾಟ್ಲೆ ಭದ್ರನ್ಗೆ ಕೇಳ್ತಾನೆ. ಅದಕ್ಕೆ ಭದ್ರ ಇದ್ಬಿಟ್ಟು ಅವ್ಳು ಧೂಳು ಎಬ್ಸಿರೋದು ಇಲ್ಲಿ ನನಗೆ ಗೋಳಾಟ ಆಗೋಗೈತೆ, ಮುಂದಕ್ಕೆ ಏನಾಗುತ್ತೋ ಏನೋ ಅಂತ ಭದ್ರ ಹೇಳ್ತಾನೆ. ಆ ದೇವರು ನಮ್ಮನ್ನು ಕಾಪಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಭದ್ರ ಭಯ ಪಟ್ಕೊಂಡು ಹೇಳ್ತಾ ಇರ್ತಾನೆ. ಪ್ರೆಸ್ನವ್ರು ಇದ್ಬಿಟ್ಟು ಸರ್ ನಿಮ್ಮ ಸೊಸೆನ ಕರೀರಿ ಸರ್, ಇಂಟರ್ವ್ಯೂ ಮಾಡಬೇಕು ಅಂತ ಕೇಳ್ಕೊತಾರೆ. ಆಗ ಶಿವರಾಮೇಗೌಡ ಕ್ವಾಟ್ಲೆ ಅಂತ ಹೇಳ್ತಾನೆ. ಆಗ ಕ್ವಾಟ್ಲೆ ಇದ್ಬಿಟ್ಟು ಅದಕ್ಕೆಮ್ಮ ಹೋಗಿ ಅಂತಾರೆ. ಅದಕ್ಕೆ ಅವಳು ವಿದ್ಯೆ ಇದ್ಬಿಟ್ಟು ನಾನು ಹೋಗಲ್ಲ ಅಣ್ಣಯ್ಯ ಅಂತ ಹೇಳ್ತಿರ್ತಾಳೆ. ಅದಕ್ಕೆಮ್ಮ ಹೋಗಿ ಅಂತ ಕರೀತಾರೆ. ಆಗ ಮತ್ತೆ ಹೋಗ್ತಾಳೆ ಪ್ರೆಸ್ ಮುಂದ್ಗಡೆ, ಅವ್ರ ಮುಂದ್ಗಡೆ ಎಲ್ಲ ಹೋಗಿ ನಿಂತ್ಕೋತಾಳೆ. ನೀವು ಬಂದಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾಳೆ, ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಸ್ವಲ್ಪ ನರ್ವಸ್ ಸಹ ಆಗಿರ್ತಾಳೆ. ಆಗ ಪ್ರೆಸ್ನವ್ರು ಇದ್ಬಿಟ್ಟು ಭದ್ರೇಗೌಡರನ್ನು ಕರೀತಾಳೆ. ಸರ್ ಬನ್ನಿ, ನಿಮ್ಮ ಹೆಂಡತಿ ಸಾಧನೆ ಮಾಡಿದ್ದಾರೆ, ನೀವು ಬನ್ನಿ ಸರ್ ಅಂತ ಕರೀತಾಳೆ. ಆಗ ಭದ್ರೆ ಇದ್ಬಿಟ್ಟು ಹೇಳ್ತಾನೆ, ಅವಳು ಸ್ವಲ್ಪ ಎದುರ್ಕೋತಾ ಇದ್ದಾಳೆ, ಅವಳಿಗೆ ಈ ಮೈಕೆಲ್ಲ ಗೊತ್ತಿಲ್ಲ, ಈ ಮೈಕ್ ಮುಂದೆಡೆ ಮಾತಾಡಿ ಗೊತ್ತಿಲ್ಲ ಸರ್ ಅಂತ ಹೇಳ್ತಾರೆ. ಅದಕ್ಕೆ ಪ್ರೆಸ್ನವರೆಲ್ಲ ನಗ್ನಾಡ್ಬಿಟ್ಟು, ಏನು ನಿಮ್ಮ ಹೆಂಡತಿಗೆ ಮೈಕ್ ಭಯಾನ, ನಿಮ್ಮ ತಂದೆಯವ್ರದ್ದು ಎಲೆಕ್ಷನ್ ಟೈಮಲ್ಲಿ ಇಲ್ಲಿ ಮೈಕಲ್ಲಿ ನಿಂತ್ಕೊಂಡು ಎಷ್ಟು ಚೆನ್ನಾಗಿ ಮಾತಾಡಿ ಸತ್ಯನ ತಿಳಿಸಿದ್ದಾರೆ ಜನತೆಗೆ, ಅವ್ರು ಮಾತಾಡಿರೋದನ್ನ ಇಡೀ ಜನತೆನೇ ನೋಡಿದೆ, ನೀವು ಮಾತಾಡಲ್ಲ ಅಂತ ಹೇಳ್ತಿದ್ದೀರಲ್ಲ ಸರ್ ಅಂತ ನಗ್ತಾ ಇರ್ತಾರೆ. ಈ ಕಡೆ ಈಶ್ವರಿ ಇದ್ಬಿಟ್ಟು ಮೋಹನನ್ನ ಕೇಳ್ತಾರೆ, ಅಕ್ಕ ಇವಳು ನಮ್ಮ ಕಣ್ ತಪ್ಪಿಸಿ ಯಾವಾಗ ಹೋಗಿ ಎಕ್ಸಾಮ್ ಬರೆದ್ಲು ಅಂತ ಕೇಳ್ತಾ ಇರ್ತಾಳೆ. ಅದಕ್ಕೆ ಮೋಹನ್ ಇದ್ಬಿಟ್ಟು ನನಗೂ ಗೊತ್ತಾಗ್ತಾ ಇಲ್ಲ ಈಶ್ವರಿ ಅಂತ ಹೇಳ್ತಾಳೆ ಮೋಹನ್ ಅವರು ಸಹ. ಈ ಕಡೆ ಪ್ರೆಸ್ನವರು ವಿದ್ಯೆನ ಪ್ರಶ್ನೆ ಮಾಡ್ತಿರ್ತಾರೆ. 600 ಅಂಕ ಪಡ್ಕೊಂಡಿದ್ದೀರಾ, ನಿಮ್ಗೆ ಏನು ಅನ್ನಿಸ್ತಾ ಇದೆ ಅಂತ ಪ್ರೆಸ್ನವರು ವಿದ್ಯೆನ ಕೇಳ್ತಾರೆ. ನಾನು ಎಕ್ಸಾಮ್ ಚೆಂದಾಗಿ ಬರೀಬೇಕು ಅಂತ ಅಂದ್ಕೊಂಡಿದ್ದೆ ಹೊರತು ಸ್ಟೇಟ್ಗೆ ಫಸ್ಟ್ ಬರಬೇಕು ಅಂತ ಅಂದ್ಕೊಂಡಿರಲಿಲ್ಲ ಅಷ್ಟೇ ಅಂತ ವಿದ್ಯೆ ಹೇಳ್ತಾಳೆ. ಅಲ್ಲ, ಇಷ್ಟು ದೊಡ್ಡ ಸಾಧನೆ ಮಾಡಿ ಅಷ್ಟು ಸಿಂಪಲ್ ಆಗಿ ಅಷ್ಟೇ ಅಂತ ಹೇಳ್ತಾ ಇದ್ದೀರಲ್ಲ ಅಂತ ಪ್ರೆಸ್ನವರು ಕೇಳ್ತಾರೆ. ಅದರಲ್ಲೂ ಹೆಣ್ಮಕ್ಳು ಮದುವೆ ಆದಮೇಲೆ ಓದೋದೇ ಕಷ್ಟ, ಅಂಥದ್ರಲ್ಲಿ ನೀವು ಇಷ್ಟೊಂದು ಮಾರ್ಕ್ಸ್ ತಗೊಂಡಿದ್ದೀರಾ, ನಿಮ್ಗೆ ಏನು ಅನ್ನಿಸ್ತಿದೆ ಅಂತ ಪ್ರೆಸ್ನವರು ಕೇಳ್ತಾರೆ. ನಿಮಗೆ ಏನು ಅನ್ನಿಸ್ತಾ ಇದೆ, ನಿಮ್ಮ ಮನೇಲಿ ನಿಮಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ರು ಅಂತ ಹೇಳ್ತೀರಾ ಅಂತ ಪ್ರೆಸ್ನವರು ಕೇಳ್ತಾರೆ. ಅದಕ್ಕೆ ಆವಾಗ ಅಜ್ಜಿ ತುಂಬಾ ಭಯ ಪಟ್ಕೋತಾರೆ. ನಮ್ಮ ಕತೆ ಮುಗೀತಪ್ಪ, ಇನ್ನು ಇವಳು ವಿದ್ಯಾ ಮತ್ತು ಭದ್ರೇಗೌಡ ಮತ್ತು ಅಜ್ಜಿ ಕರ್ಕೊಂಡೋಗಿ ಎಕ್ಸಾಮ್ ಬರೆಸೋರು ಅಂತ ಹೇಳ್ಬಿಡ್ತಾಳೆ ಅಂತ ಅಜ್ಜಿ ತುಂಬಾ ಭಯ ಪಟ್ಕೋತಾರೆ. ಶಿವರಾಮ ನನಗೆ ಮತ್ತು ಭದ್ರನ್ಗೆ ಒಂದು ಗತಿ ಕಾಣಿಸ್ತಾನೆ ಅಂತ ಅಜ್ಜಿ ಭಯ ಪಟ್ಕೊಂಡು ಒಳೊಳಗೆ ಮಾತಾಡ್ಕೋತಾ ಇರ್ತಾರೆ. ನಿಮ್ಮನ್ನೇ ಕೇಳ್ತಾ ಇರೋದು, ಮಾತಾಡಿ ವಿದ್ಯಾ ಅವರೇ ಅಂತ ಪ್ರೆಸ್ನವರು ಪ್ರಶ್ನೆ ಮಾಡ್ತಾರೆ. ಇವತ್ತು ನಾನು ಎಷ್ಟೇ ಮಾರ್ಕ್ಸ್ ತೆಗೆದಿದ್ರು ಅದ್ರ ಕ್ರೆಡಿಟ್ ಎಲ್ಲ ನಮ್ಮ ಅಟ್ಟೆಯವ್ರಿಗೆ ಸೇರಬೇಕು ಅಂತ ವಿದ್ಯೆ ಹೇಳ್ತಾಳೆ. ಎಲ್ಲರೂ ಸಹ ಸಾಕಾಗ್ತಾರೆ.
ಏನವ ಹಿಂಗೆ ಹೇಳ್ತಾವಳೆ ಇವಳು ಅಂತ ಚಿತ್ರ ಈಶ್ವರಿಗೆ ಕೇಳ್ತಾಳೆ. ಬೇರೆ ಏನೋ ನಡೆದಿದೆ, ತಿಳ್ಕೊಳ್ಳೋದ್ರಲ್ಲಿ ನಾವು ಎಡ್ವಿದೀವಿ ಅಷ್ಟೇ ಅಂತ ಈಶ್ವರಿ ಚಿತ್ರನಿಗೆ ಹೇಳ್ತಾಳೆ. ಅವ್ವ ನಾವು ಯಾವಾಗವ ಇವಳಿಗೆ ಸಪೋರ್ಟ್ ಮಾಡಿದ್ವಿ ಅಂತ ವಿನಂತಿ ಸಾವಿತ್ರಿಗೆ ಕೇಳ್ತಾಳೆ. ಅದಕ್ಕೆ ನನಗೂ ಗೊತ್ತಾಗ್ತಾ ಇಲ್ಲ ಕಣೆ, ನಾವ್ಯಾವಾಗ ಇವಳಿಗೆ ಸಪೋರ್ಟ್ ಮಾಡಿದ್ವಿ ಅಂತ ಸಾವಿತ್ರಿನೂ ಸಹ ಹೇಳ್ತಾಳೆ. ಸರ್, ಮದುವೆ ಅನ್ನೋದು ಒಂದು ಹೆಣ್ಣಿನ ಹೋದಿಗೆ ಅಡ್ಗೋಡೆ ಆಗಬಾರ್ದು ಅಂತ ಹೇಳೋದನ್ನು ನಿಮ್ಮಂಥ ರಾಜಕಾರಣಿಗಳು ಭಾಷಣ ಮಾಡೋದನ್ನು, ಸ್ಟೇಜ್ ಮೇಲೆ ನಿಂತು ಭಾಷಣ ಮಾಡೋದನ್ನು ನೋಡಿದ್ದೆ ಅಷ್ಟೇ. ಆದರೆ ನೀವು ನಿಮ್ಮ ಸೊಸೆನ ಚೆನ್ನಾಗಿ ಓದಿಸಿ ಇಡೀ ಸ್ಟೇಟ್ಗೆ ಫಸ್ಟ್ ಬರ್ಸಿದ್ದೀರಾ. ನೀವು ಹೇಳಿದ ಕೊಟ್ಟ ಮಾತನ್ನು ಉಳಿಸ್ಕೋತೀರಾ ಸರ್ ಅಂತ ಪ್ರೆಸ್ನವರು ಶಿವರಾಮೇಗೌಡನಿಗೆ ಕೇಳ್ತಾರೆ. ನೀವು ಮಾದರಿ ರಾಜಕಾರಣಿ ಆಗಿದ್ದೀರಾ ಸರ್, ನಿಮಗೆ ಹ್ಯಾಟ್ಸ್ ಆಫ್ ಸರ್ ಅಂತ ಪ್ರೆಸ್ನವರು ಶಿವರಾಮೇಗೌಡರಿಗೆ ಹೇಳ್ತಾರೆ. ಒಂದು ಹೆಣ್ಣಾಗಿ ನಮ್ಮ ಕಡೆಯಿಂದನೂ ನಿಮಗೆ ಅಭಿನಂದನೆ ಸರ್ ಅಂತ ಅಲ್ಲೇ ಒಬ್ಬರು ಪ್ರೆಸ್ನಲ್ಲಿ ಬಂದಿದ್ದಂಥ ಒಬ್ಬ ಲೇಡಿನೂ ಸಹ ಹೇಳ್ತಾಳೆ. ಆಗ ಶಿವರಾಮೇಗೌಡರು ಮೇಲ್ನೋಟಕ್ಕೆ ಖುಷಿ ಪಡ್ತಾರೆ ಅಷ್ಟೇ. ಸರ್, ನಿಮ್ಮ ಹೆಂಡತಿ ಇಷ್ಟರ ಮಟ್ಟಿಗೆ ಸಾಧನೆ ಮಾಡಿರೋದಕ್ಕೆ ನೀವೇನು ಹೇಳ್ತೀರಾ ಅಂತ ಭದ್ರನಿಗೆ ಕ್ವಶನ್ ಮಾಡ್ತಾರೆ ಪ್ರೆಸ್ನವರು. ಅದು ಸಾಧನೆ ಯಾರ ಮನೆ ಸೊತ್ತಲ್ಲ, ಬೆವರು ಸುರಿಸಿದವ್ರ ಹತ್ರ ಸಾಧನೆ ಬಂದೇ ಬರುತ್ತೆ ಅಂತ ನಮ್ಮ ಅಪ್ಪಯ್ಯ ಹೇಳ್ತಾ ಇದ್ರು ಅಂತ ಭದ್ರ ಹೇಳ್ತಾನೆ. ಹಂಗೆ ಮಾಡೋಳು ಅಷ್ಟೇ ಅವಳ ಪರಿಶ್ರಮದಿಂದ ಈ ಸಾಧನೆ ಮಾಡಿದಾಳೆ ಅಷ್ಟೇ ಅಂತ ಭದ್ರ ಹೇಳ್ತಾನೆ. ಅಂದರೆ ಇದಕ್ಕೆಲ್ಲ ಕುಮ್ಮಕ್ಕು ಭದ್ರನೆಯ ಪರೀಕ್ಷೆನ ಯಾವಾಗ ಬರೆಸ್ನವ ಅಂತ ಚಿತ್ರ ಈಶ್ವರಿಗೆ ಕೇಳ್ತಾಳೆ. ಅದಕ್ಕೆ ಈ 6 ಅಡಿ 3 ಅಡಿ ಸಾಮಾನ್ಯದವರಲ್ಲ ಕಣೆ, ಇವರು ರಂಗೋಲಿ ಅಲ್ಲ, ಕಾರ್ ಪುಡಿ ಕೆಳಗಡೆ ನುಗ್ಗುವಂಥವ್ರು ಇವರು ಅಂತ ಈಶ್ವರಿ ಹೇಳ್ತಾಳೆ. ನೋಡಿ ವಿದ್ಯಾ ಅವರೇ, ಎಲೆಕ್ಷನ್ ಪ್ರಚಾರದಲ್ಲಿ ನಿಮ್ಮ ಮಾವನ ಬಗ್ಗೆ ಇದ್ದಂತಹ ಅಪಪ್ರಚಾರದಲ್ಲಿ ವಿರುದ್ಧವಾಗಿ ನಿಂತು ಸಮರ್ಥವಾಗಿ ಉತ್ತರ ಕೊಟ್ಟು ನಿಮ್ಮ ಮಾವ ಅವರು ಮಂತ್ರಿ ಆಗೋದಕ್ಕೆ ನೀವೇ ಕಾರಣರಾದ್ರಿ ಅಂತ ಪ್ರೆಸ್ನವರು ಹೇಳ್ತಾರೆ. ಇವಾಗ ರಾಜ್ಯಕ್ಕೇ ಫಸ್ಟ್ ಬಂದು ನಿಮ್ಮ ಮಾವನ ಗೌರವನ ಹೆಚ್ಚಿದ್ದೀರಾ, ಮುಂದೆ ನಿಮಗೂ ಏನಾದ್ರೂ ಎಲೆಕ್ಷನಲ್ಲಿ ನಿಂತ್ಕೋಬೇಕು ಅಂತ ಏನಾದರೂ ಆಸೆ ಇದೆಯಾ ಅಂತ ಪ್ರೆಸ್ನವರು ಕೇಳ್ತಾರೆ. ಅದಕ್ಕೆ ಅವಳು ನನಗೇನು ಅಷ್ಟೊಂದು ಆಸೆ ಇಲ್ಲ ಅಂತ ವಿದ್ಯಾ ಹೇಳ್ತಾಳೆ. ನನಗೆ ಅದರಲ್ಲೆಲ್ಲ ಆಸಕ್ತಿ ಇಲ್ಲ ಅಂತ ವಿದ್ಯೆ ಹೇಳ್ತಾಳೆ. ಆಗ ಪ್ರೆಸ್ನವ್ರು ಇದ್ಬಿಟ್ಟು ಹಾಗಾದರೆ ನಿಮ್ಮ ಆಸಕ್ತಿ ಯಾವ ಕಡೆ ಇದೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಚೆನ್ನಾಗಿ ಓದಿ ಡಾಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ ವಿದ್ಯಾ. ಆಗ ಅದನ್ನು ಕೇಳಿ ಎಲ್ಲರೂ ಸಹಿತ ಶಾಕ್ ಆಗ್ತಾರೆ. ಆಗ ಸರ್, ಶಿವರಾಮೇಗೌಡ ಸರ್, ನಿಮ್ಮ ಸೊಸೆ ಡಾಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿದ್ದಾರೆ, ಅದಕ್ಕೆ ನೀವು ಬೆಂಬಲವಾಗಿ ನಿಂತ್ಕೋತೀರಾ ಅಂತ ಶಿವರಾಮೇಗೌಡರಿಗೆ ಪ್ರಶ್ನೆ ಮಾಡ್ತಾರೆ ಪ್ರೆಸ್ನವರು. ಆಗ ಶಿವರಾಮೇಗೌಡರು ಇದ್ಬಿಟ್ಟು ಯಾರ್ಯಾರು ಏನಾಗಬೇಕು ಅನ್ನೋದು ಅವ್ರ ಹಣೆ ಬರದಲ್ಲಿ ಬರ್ದಿರ್ತಾರೆ, ಬಟ್ ಇವಳು ಏನೇ ಆಗಬೇಕು ಅಂತ ಅಂದ್ಕೊಂಡ್ರು ನಾವು ಬೆಂಬಲವಾಗಿ ನಿಂತ್ಕೋತೀವಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಆಗ ಎಲ್ಲರೂ ಸಹಿತ ಖುಷಿ ಪಡ್ತಾರೆ, ಪ್ರೆಸ್ನವರು ಸಹಿತ ಖುಷಿ ಪಡ್ತಾರೆ. ಅಷ್ಟೊತ್ತಿಗೆ ಅಲ್ಲೊಂದು ಕಾರ್ ಬರುತ್ತೆ. ಆ ಕಾರಲ್ಲಿ ಒಬ್ಬರು ಶಿಕ್ಷಣಾಧಿಕಾರಿ ಬಂದ್ಬಿಟ್ಟು ಬರ್ತಾರೆ. ಆಗ ನಮಸ್ಕಾರ ಸರ್ ಅಂತ ಶಿವರಾಮೇಗೌಡರಿಗೆ ಹೇಳ್ತಾರೆ. ನಮಸ್ಕಾರ ಅಂತ ಹೇಳ್ತಾರೆ. ಅದಕ್ಕೆ ನಿಮ್ಮ ಸೊಸೆ 600 ಅಂಕ ತಗೊಂಡಿರೋದು ನಮಗೆಲ್ಲರಿಗೂ ಖುಷಿಯಾಗಿದೆ, ಇಡೀ ಜಿಲ್ಲೆಗೆ ಮತ್ತು ಇಡೀ ರಾಜ್ಯಕ್ಕೆ ಇದೊಂದು ಶುಭ ಸುದ್ದಿ, ಒಳ್ಳೆ ಹೆಸರು ತಂದುಕೊಟ್ಟಿದ್ದಾರೆ ನಿಮ್ಮ ಸೊಸೆ ಅಂತ ಹೇಳ್ತಾರೆ. ಸರ್, ಈ ರೀತಿ ನಾವು ಅವಳಿಗೆ ಮಾಸ್ ಕಾರ್ಡ್ ಕೊಟ್ಬಿಟ್ಟು ಶುಭಾಶಯ ಕೊಟ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀವಿ ಸರ್ ಅಂತ ಹೇಳ್ತಾರೆ. ಸರಿ ಸರ್ ಅಂತ ಹೇಳ್ತಾರೆ. ಮಾಸ್ ಕಾರ್ಡ್ ಕೊಡ್ತಾರೆ. ಶಿವರಾಮೇಗೌಡರು ಕೈಲೇ ಕೊಡಿಸ್ತಾರೆ. ಶಿವರಾಮೇಗೌಡರು ವಿದ್ಯೆಗೆ ಮಾಸ್ ಕಾರ್ಡನ್ನು ಕೊಡ್ತಾರೆ. ಅದಾದಮೇಲೆ ಪ್ರೆಸ್ನವರು ಮತ್ತು ಅವರು ಶಿಕ್ಷಣಾಧಿಕಾರಿ ಎಲ್ಲರೂ ಹೋಗ್ತಾರೆ. ಮನೆಯವರು ಆಗ ಸಾವಿತ್ರಿ ಹಿಂದ್ಗಡೆಯಿಂದ ಬಂದ್ಬಿಟ್ಟು, ಹಣ ಏನಣ್ಣ ನಿನ್ನ ಬೆನ್ನ ಹಿಂದ್ಗಡೆ ಇಷ್ಟೆಲ್ಲ ಮಾಡೋಳೆ ಇವಳು ಅಂತ ಕೂಗಾಡ್ತಾಳೆ. ಆಗ ಶಿವರಾಮೇಗೌಡ ತುಂಬಾ ಕೋಪ ಮಾಡಿಕೊಂಡು ಒಳಗಡೆ ಹೋಗ್ತಾನೆ. ಎಲ್ಲರೂ ಸಹಿತ ಒಳಗಡೆ ಹೋಗ್ತಾರೆ. ಅದಾದಮೇಲೆ ವಿದ್ಯಾ ಮತ್ತೆ ಮಾಸ್ ಕಾರ್ಡ್ ಇಸ್ಕೊಂಡು ನೋಡ್ತಾ ಇರ್ತಾಳೆ ರೂಮಲ್ಲಿ ಕೂತ್ಕೊಂಡು. ಆಗ ಭದ್ರ ಬಂದ್ಬಿಟ್ಟು, ನೋಡ್ದ ನೀನು ಮಾಡಿರೋ ಅವಾಂತರಕ್ಕೆ ಇವಾಗ ನಾನು ಅಪ್ಪನ ಕೈಲಿ ಸಿಗಾಕೋಬೇಕಾಗುತ್ತೆ, ನಿನ್ನನ್ನು ಎಕ್ಸಾಮ್ ಬರೆಸಿದ್ದು ನಾನೇ ಮತ್ತು ಅಜ್ಜಿ ಅಂತ ಗೊತ್ತಾದರೆ ನನ್ನನ್ನು ಶಾಶ್ವತವಾಗಿ ಮಾತಾಡ್ಸೋದಿಲ್ಲ ನಮ್ಮಪ್ಪ, ಇವತ್ತೇನೇನು ನಡೆದ್ರು ಅದಕ್ಕೆ ಕಾರಣ ನೀನೇ ಆಗ್ತೀಯಾ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ವಿದ್ಯೆ ಸಹಿತ ತುಂಬಾ ಅಳ್ತಾ ನಿಂತ್ಕೊಳ್ತಾಳೆ. ಅಲ್ಲಿಗೆ ಈ ಎಪಿಸೋಡ್ ಎಂಡ್ ಆಗುತ್ತೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.